ಹೆಲೋ ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಎಕ್ಸಾಮ್ದ ಆಧಾರ ದೃಷ್ಟಿಯಿಂದ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೇಳಿ. ಎಲ್ಲರಿಗೂ ಗೊತ್ತಿದ್ದ ಹಾಗೆ 2 ದಿನದಿಂದ ಧಾರವಾಡದಲ್ಲಿ ಧಾರಾಕಾರವಾಗಿ ಸುರಿದ ಉದ್ಯೋಗಾರ್ಥಿಗಳ ನೋವಿನ ಮಳೆ ಅಳುತ್ತಿದ್ದ ಹಲವು ವಿದ್ಯಾಭ್ಯರ್ಥಿ ಮಹಿಳೆ ಆಕಾಂಕ್ಷಿಗಳ ಆಕ್ರೋಶದ ರಣಕಹಳೆ ಆಗಿದೆ. ಇದು ಎಲ್ಲ ಕಡೆ ಪ್ರತಿಧ್ವನಿ ಗೊತ್ತಾಗಿದೆ ಅನ್ಕೊತೀನಿ ನಾನು. ಪ್ರತಿಭಟನೆ ಶರಣಯ್ಯ ಬಂಡಾರಿಮಠ್ ಸರ್ ಸಹಿತ ಎಲ್ಲರೂ ಇದರ ಜೊತೆಗೆ ಪಾಲ್ಗೊಂಡಿದ್ದಾರೆ. ಇದೆಲ್ಲ ಧ್ವನಿಯನ್ನು ಕೇಳಿ ಇವಾಗ ಸರ್ಕಾರ ಒಂದು ದೃಢ ನಿರ್ಧಾರಕ್ಕೆ ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಿದೆ ಅಂದರೆ, ಪತ್ರಿಕೆಯ ಹಾರ್ಟ್ ಎಂದೇ ಕರೆಯಲ್ಪಡುವ ಸಂಪಾದಕೀಯದಲ್ಲಿ ಇಂದಿನ ಎಲ್ಲ ದಿನಪತ್ರಿಕೆಗಳು ಪ್ರಮುಖ ವಿಷಯವನ್ನಾಗಿ ಎತ್ತಿಕೊಂಡಿದ್ದು ಸರ್ಕಾರಿ ಹುದ್ದೆಗಳ ನೇಮಕಾತಿಯ ವಿಚಾರವನ್ನೇ. ಅಂದರೆ ಅಷ್ಟರ ಮಟ್ಟಿಗೆ ಇದು ಪಬ್ಲಿಕ್ ಆಗಿಬಿಟ್ಟಿದೆ. ಈ ಸ್ಟ್ರೈಕ್ ನಡೆಸಿದ್ರಲ್ಲ ವಿದ್ಯಾರ್ಥಿಗಳೆಲ್ಲ ತುಂಬ ಚಿಂತನೆ ನಡೆಸ್ತಾ ಇದೆ ಸರ್ಕಾರ ಅಂತ ನಮಗೆ ಈ ನ್ಯೂಸ್ದಿಂದ ತಿಳಿದು ಬರುತ್ತೆ. ಒಳ ಮೀಸಲಾತಿ ವಿಚಾರದ ಕಾನೂನು ತೊಡಕಿನ ಮಧ್ಯೆಯೂ ಮಧ್ಯಂತರ ಪರಿಹಾರ ಕಂಡುಕೊಂಡು ನೇಮಕಾತಿ ಪ್ರಕ್ರಿಯೆ ಕೈಗೆತ್ತಿಕೊಳ್ಳುವ ಅನಿವಾರ್ಯತೆ ತಲೆದೋರಿದ್ದರಿಂದ ಇಂದು 26/2/2026 ನಡೆಯುವ ಸಚಿವ ಸಂಪುಟದ ಸರ್ಕಾರದ ಖಾಲಿ ಹುದ್ದೆಗಳ ನೇಮಕಾತಿ ವಿಚಾರವೇ ಪ್ರಮುಖವಾಗಿದ್ದು ಮಹತ್ವದ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಲಕ್ಷಾಂತರ ನೊಂದ ಅಭ್ಯರ್ಥಿಗಳು ಮನವಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಇಂದೇ ಮಹತ್ವದ ನಿರ್ಧಾರ ಪ್ರಕಟಿಸಲಿದೆ. ಎಲ್ಲರಿಗೂ ತಿಳಿದ ಹಾಗೆ ಇವತ್ತು ಬಜೆಟ್ ಮಂಡನೆ ಕೂಡ ಆಗಿದೆ ಮತ್ತು ಸಿದ್ದರಾಮಯ್ಯನವರು 56,432 ಉದ್ಯೋಗ ಭರ್ತಿಗೆ ಚಾಲನೆ ನೀಡಲಾಗುತ್ತಿದೆ ಅಂತ ಘೋಷಣೆ ಮಾಡಿದ್ದಾರೆ. ಇವಾಗ ನೇಮಕಾತಿಗೆ ವಯೋಮಿತಿ 5 ವರ್ಷಗಳ ಸಡಿಲಿಕೆ ನೀಡಿದ್ದಾರೆ ಅವರು. ಮತ್ತು ಮುಜರಾಯಿ ಇಲಾಖೆ ವ್ಯಾಪ್ತಿಯ 259 ಕಲ್ಯಾಣಿ ಪುನರುಜ್ಜೀವನ ಮಾಡಲಾಗುತ್ತಿದೆ. ಕೃಷಿ ವಿಸ್ತಾರ ಯೋಜನೆಗೆ 100 ಕೋಟಿ ರು ಅನುದಾನ ನೀಡಲಾಗುತ್ತಿದೆ. ನಮಗೆ ಇದರಲ್ಲಿ ಎಲ್ಲಕ್ಕಿಂತ ಮೇಲಾಗಿ ಬೇಕಾಗಿರೋದು ಏನಂದರೆ, ನಮಗೆ ಉದ್ಯೋಗಾವಕಾಶಗಳು ಬೇಕಾಗಿದೆ. ನಮಗೆ ಉದ್ಯೋಗ ಬೇಕು. ಎಷ್ಟು 56,432 ಹುದ್ದೆಗಳು ಖಾಲಿಯಾಗಿವೆ. ಬಟ್ ಅವರು ಇನ್ನೂ ತನಕ ತುಂಬಿಲ್ಲ. ಆಯಿತು, ಇನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ನೋಟಿಫಿಕೇಷನ್ ಹಾಕ್ತಿದ್ದಾರೆ. ಏನಿಲ್ಲ, ಮಾರ್ಚ್ 2ನೇ ವಾರದಲ್ಲೇ ಇದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು 24,300 ಹುದ್ದೆ ಆರಂಭಿಕ ಭರ್ತಿ. ಇವಾಗ 24,300 ಹುದ್ದೆಗಳನ್ನು ಆರಂಭಿಕವಾಗಿ ಭರ್ತಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮಾರ್ಚ್ 2ನೇ ವಾರನೇ ಚಾಲನೆ ಸಾಧ್ಯತೆ KPSC KEA ಮೂಲಕ ಪ್ರತಿಕ್ರಿಯೆಗಳನ್ನು ಹೇಳಲಾಗಿದೆ ಇವಾಗ. ಮತ್ತು ಮೀಸಲಾತಿ ಎಲ್ಲ ಒಳ ಮೀಸಲಾತಿ ಎಲ್ಲ ಮುಗಿದ್ಬಿಟ್ಟಿವೆ ಇವಾಗ, ಏನಿಲ್ಲ. ಮತ್ತು ಎಲ್ಲ ಥರದ ಜಾಬ್ಸು ಇವಾಗ ಅಪ್ಡೇಟ್ ಮಾಡೇಬೇಕಾಗಿದೆ. ಮತ್ತು ಎಸ್ಪೆಷಲಿ ಪೊಲೀಸ್ ಭರ್ತಿಯಲ್ಲಿ, ಕರ್ನಾಟಕ ಪೊಲೀಸ್ ಭರ್ತಿಯಲ್ಲಿ ನೇಮಕಾತಿ ಮಾಡೇಬೇಕಾಗಿದೆ. ಇವಾಗ ಎಷ್ಟಿದ್ದಾವೆ ಅಂದರೆ ಹುದ್ದೆಗಳು, ಕರ್ನಾಟಕ ಪೊಲೀಸ್ ಭರ್ಜರಿ ನೇಮಕಾತಿಯಲ್ಲಿ 8,176 ಸಿವಿಲ್ KSRP ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಸರ್ಕಾರದ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಇವಾಗ ಹೇಳ್ಬೇಕಂದ್ರೆ 20 ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್, 1,650 ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, 4,110 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, 2,032 KSRP ಪೊಲೀಸ್ ಕಾನ್ಸ್ಟೇಬಲ್, 364 KSISF ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಹೊಸ ನೇಮಕಾತಿ ಸಂಬಂಧಿಸಿದೆ. ಇವೆಲ್ಲ ಪ್ರತಿಯೊಂದು ಹುದ್ದೆಗಳು ನೇಮಕಾತಿ ಇವಾಗ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ನಿಮ್ಮ ಸ್ಟಡಿಯನ್ನು ಜಾಸ್ತಿ ಮಾಡಿ, ಓದಿನ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಿ. ಈ ವರ್ಷ ಜಾಬ್ ತೊಗೋಬೇಕು ಎಲ್ಲರೂ ಅಂತ ಅನ್ಕೋತೀನಿ. ಫುಲ್ ಹುದ್ದೆಗಳಿವೆ, 56,462 ಎಲ್ಲ ಥರ ಹುದ್ದೆಗಳಿದೆ. ಮತ್ತು ಸಿವಿಲ್ ಕಾನ್ಸ್ಟೇಬಲ್ ಹಿಡಿದು ಎಲ್ಲ ಥರದ್ದು 8,176 ಸಿವಿಲ್ ಪೊಲೀಸ್ ಇದೆ. ಆಮೇಲೆ KSRP ಕಾನ್ಸ್ಟೇಬಲ್ ಹುದ್ದೆ ಅಧಿಕೃತ. ಇದರಲ್ಲೂ ಪೊಲೀಸ್ ಇಲಾಖೆಯಲ್ಲೂ ಕೂಡ 10,000ಕ್ಕಿಂತ ಮಿಗಿಲು ಪೋಸ್ಟ್ಗಳಿವೆ. ಸೊ ಅದರಲ್ಲಿ ನಾವು ಒಬ್ಬರಾಗೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.